ಒಂದು ಸಲ ಭಗವದ್ಭಾವನೆಯಲ್ಲಿ ತಲ್ಲೀನನಾದ ಸಾಧು ಕಾಳಿ ದೇವಸ್ಥಾನಕ್ಕೆ ಬಂದ. ಒಂದು ದಿನ ಅವನಿಗೆ ಯಾರೂ ಊಟ ಕೊಡಲಿಲ್ಲ. ತುಂಬ ಹೊಟ್ಟೆ ಹಸಿಯುತ್ತಾ ಇದ್ದರೂ ಅವನು ಯಾರನ್ನೂ ಕೇಳಲಿಲ್ಲ. ಎಂಜಲು ಬಿಸಾಕಿದ್ದ ಜಾಗದಲ್ಲಿ ಒಂದು ನಾಯಿ ಆಹಾರವನ್ನು ತಿನ್ನುತ್ತಿತ್ತು. ಅವನು ನಾಯಿಯ ಹತ್ತಿರ ಬಂದು ನಾಯಿಯನ್ನು ತಬ್ಬಿಕೊಂಡು, ಸಹೋದರನೇ, ನನಗೆ ಸ್ವಲ್ಪವನ್ನೂ ಕೊಡದೆ ಎಲ್ಲವನ್ನೂ ನೀನೊಬ್ಬನೇ ತಿನ್ನುತ್ತಿರುವೆಯಲ್ಲ ಎಂದು ಕೇಳಿದ. ಹಾಗೆ ಹೇಳುತ್ತಾ ನಾಯಿಯೊಂದಿಗೆ ಅವನೂ ಊಟ ಮಾಡಲು ಆರಂಭಿಸಿದ. ಇತರ ಸ್ನೇಹಿತನೊಡನೆ ಅವನು ಊಟ ಮಾಡಿದ ಮೇಲೆ ಕಾಳಿಕಾ ದೇವಸ್ಥಾನಕ್ಕೆ ಹೋಗಿ ಇಡೀ ದೇವಾಲಯವೇ ಕಂಪಿಸುವಂತೆ ಅತ್ಯಂತ ಭಕ್ತಿಭಾವದಿಂದ ಪ್ರಾರ್ಥಿಸತೊಡಗಿದ. ಅದಾದ ಮೇಲೆ ಅವನು ಹೋಗುವುದರಲ್ಲಿದ್ದ. ಆಗ ನಾನು ಹೃದಯನಿಗೆ, ಅವನನ್ನೇ ಅನುಸರಿಸಿಕೊಂಡು ಹೋಗು, ಅವನು ಏನು ಹೇಳುತ್ತಾನೋ ಅದನ್ನು ನನಗೆ ತಿಳಿಸು ಎಂದೆ. ಹೃದಯ ಕೆಲವು ಗಜಗಳು ಅವನ ಹಿಂದೆ ಹೋದ. ಆಗ ಸಾಧು ಹಿಂದಿರುಗಿ, ಏತಕ್ಕೆ ನೀನು ನನ್ನನ್ನು ಅನುಸರಿಸುತ್ತಿರುವೆ ಎಂದ. ಸ್ವಾಮಿಗಳೇ, ನನಗೆ ಏನಾದರೂ ಬೋಧನೆಯನ್ನು ನೀಡಿ ಎಂದು ಹೃದಯ ಕೇಳಿದ. ಆಗ ಸಾಧು, ಚರಂಡಿಯಲ್ಲಿರುವ ನೀರು, ಹರಿಯುವ ಗಂಗಾ ನದಿ ಒಂದೇ ಎಂದು ನಿನಗೆ ಕಂಡಾಗ, ಈ ವೇಣುನಾದ ಮತ್ತು ಆ ದೊಂಬಿಯ ಗದ್ದಲ ಇವುಗಳಲ್ಲಿ ಯಾವ ಭೇದವನ್ನೂ ನೀನು ಮಾಡದೇ ಇದ್ದರೆ ಆಗ ನೀನು ಪರಮಜ್ಞಾನವನ್ನು ಪಡೆಯುವೆ ಎಂದ. ಹಾಗೆ ಹೇಳಿ ಅವನು ಹೊರಟು ಹೋದ. ನಾನು ಹೃದಯನಿಂದ ಇದನ್ನು ಕೇಳಿದ ಮೇಲೆ, ಆ ಮನುಷ್ಯ ಭಗವದ್ಭಾವನೆಯಲ್ಲಿ ನಿರತನಾಗಿರುವನು, ಪರಮಜ್ಞಾನದ ನೆಲೆ ಅವನಿಗೆ ಸಿಕ್ಕಿದೆ ಎಂದು ಹೇಳಿದೆ. ಸಿದ್ಧಪುರುಷರು ಕೆಲವು ವೇಳೆ ಎಳೆಯ ಮಕ್ಕಳಂತೆ ಇರುತ್ತಾರೆ, ಕೆಲವು ವೇಳೆ ಫಕೀರರಂತೆ ಇರುತ್ತಾರೆ, ಕೆಲವು ವೇಳೆ ಹುಚ್ಚರಂತೆ ಇರುತ್ತಾರೆ, ಹಲವರು ಹಲವು ವೇಷಗಳಲ್ಲಿ ಸಂಚರಿಸುತ್ತಾರೆ.